ಮೋದಿ ಸರ್ಕಾರದ 5 ಕೆಜಿ ಪಡಿತರಕ್ಕೆ ಕಾಂಗ್ರೆಸ್ನ 10 ಕೆಜಿ ಪಡಿತರ ಕೊಡುವಂತ ಭರವಸೆ ಸವಾಲ್ ಹಾಕಿದೆ. ಮೋದಿ ಹೋದಲ್ಲೆಲ್ಲ ಕಾಂಗ್ರೆಸ್ ಕಾಲದಲ್ಲಿ ಪಡಿತರ ಕೊಳೆತು ಹೋಗೋದಕ್ಕೆ ಬಿಡಲಾಯಿತು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. और जब से कोरोना आया तब से चालू किया और आने वाले 5 साल की भी गारंटी दी है. एक भी नया पैसा लिए बिना मुफ्त अनाज देते हैं. लेकिन जब कांग्रेस की सरकार थी तब लाखों टन अनाज सरकार के गोदामों में सड़ता था, पानी में बिकता था और कांग्रेस सरकार उसे गरीबों को देने को तैयार नहीं थी, मना कर दिया था. ಈಗ ಮೋದಿ ಸರ್ಕಾರ 80 ಕೋಟಿ ಜನರಿಗೆ ಪಡಿತರವನ್ನ ಕೊಡ್ತಾ ಇದ್ರೆ ಹಾಗೆ ಕೊಡೋದನ್ನ ಅನಿವಾರ್ಯ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ ತಂದಂತ ಆಹಾರ ಭದ್ರತಾ ಕಾಯ್ದೆ. ಆಗ ಆ ಕಾಯ್ದೆಯನ್ನ ಸೇಮ್ ಆಗಿದ್ದಂತ ಮೋದಿ ಅವರು ವಿರೋಧ ಮಾಡಿದ್ರು. भारत सरकार ने बहुत गाजे बाजे के साथ गरीब की थाली में रोटी परोसने की बातें कही है. जब मैं इस ऑर्डिनेंस का गहराई से अध्ययन किया तो बहुत गंभीर बातें मेरे ध्यान में आई और बहुत दुखी होकर के मैंने भारत के प्रधानमंत्री को चिट्ठी लिखी और मैंने भारत के प्रधानमंत्री को इंगित किया है कि फूड सिक्योरिटी के बिल के नाम पर आपकी सरकार किस प्रकार से गरीबों की थाली से रोटी छीन रही है. ಆಗ ಮನಮೋಹನ್ ಸಿಂಗ್ ಯಾವುದೇ ಪ್ರಚಾರ ಇಲ್ಲದೆ ಈ ಒಂದು ಮಹತ್ವದ ಕಾಯ್ದೆಯನ್ನ ತಂದ್ರು. ಈಗ ಮೋದಿ ಪ್ರತಿಯೊಂದು ಬ್ಯಾಗಿನ ಮೇಲೆ ಫೋಟೋವನ್ನು ಹಾಕಿ ಪ್ರಚಾರ ಪಡಿತಾ ಇದ್ದಾರೆ. ಏನಿದು ರೇಷನ್ ರಾಜಕೀಯ? ಹೇಗೆಲ್ಲ ಇದು ಈ ಚುನಾವಣೆಯ ಮೇಲೆ ಪ್ರಭಾವವನ್ನು ಬೀರಲಿದೆ? ಉಚಿತ ಪಡಿತರದ ವಾಸ್ತವಗಳೇನು? ಉಚಿತ ಪಡಿತರ ಪಡೆಯುವಂತಹ ಈ ದೇಶದ 80 ಕೋಟಿ ಜನರ ಸ್ಥಿತಿ ಹೇಗಿದೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಅವ್ರಿಗೆ ಸಿಗ್ತಾ ಇರುವಂತಹ ಉಚಿತ ಪಡಿತರದ ಗುಣಮಟ್ಟ ಏನು, ಅದರಿಂದ ಅವ್ರ ಜೀವನ ಸಾಗಿಸೋದಕ್ಕೆ ಅವ್ರಿಗೆ ಸಾಧ್ಯವಾಗುತ್ತಾ ಅನ್ನುವಂಥದ್ದು ಮತ್ತೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಆದರೆ ಅದು ಯಾವುದ್ರ ಬಗ್ಗೆಯೂ ಕೂಡ ಸತ್ಯ ಹೇಳದಂಥ ಮೋದಿ ಸರ್ಕಾರ ತಾನು ಮಾತ್ರ ಅವ್ರ ಹೆಸರಲ್ಲಿ ಲಾಭ ಮಾಡ್ಕೊಳ್ತಾ ಇದೆ, ಪ್ರಚಾರವನ್ನು ಪಡಿತಾ ಇದೆ. ತಾನೇ ಈ ಯೋಜನೆಯನ್ನ ತಂದಿರೋದು ಅನ್ನುವಂತೆ ಮೋದಿ ಸರ್ಕಾರ ಪೋಸ್ ಕೊಡ್ತಾ ಇದೆ. कोरोना महामारी में तो सब कुछ ठप पड़ गया था, पूरी दुनिया संकट में थी. तब मैंने तय किया कि किसी गरीब को मैं भूखा नहीं सोने दूंगा और इसलिए भाजपा सरकार ने प्रधानमंत्री गरीब कल्याण अन्न योजना शुरू की. इस योजना की वजह से आज भी छत्तीसगढ़ के लाखों गरीबों को मुफ्त चावल और चना मिल रहा है. ಆದರೆ ಈ ಪಡಿತರ ವಿತರಣಾ ಯೋಜನೆ ಶುರುವಾಗಿದ್ದು ಕಾಂಗ್ರೆಸ್ ಕಾಲದಲ್ಲಿ ಅನ್ನೋದು ನಿಮಗೆ ಗೊತ್ತಾ? ಈಗ ಕಾಣಿಸುವಂಥ ಉಚಿತ ಪಡಿತರ ಪೋಸ್ಟರ್ಗಳಲ್ಲಿ ನಿಮಗೆ ಕಾಣಿಸೋದೇ ಬೇರೆ. ಪಡಿತರ ವಿತರಣೆ ಯೋಜನೆಯ ನೈಜ ಚಿತ್ರ ನಿಮ್ಮನ್ನ ತಲುಪೋದೇ ಇಲ್ಲ. ಕರೋನಾ ಕಾಲದಲ್ಲೂ ಉಚಿತ ಪಡಿತರವನ್ನ ಮೋದಿ ಸರ್ಕಾರ ಮಾಡ್ತಾ ಇರುವಂಥ ಉಪಕಾರ ಅನ್ನುವಂತೆ ಬಿಂಬಿಸಲಾಯಿತು. ತಾನು ಅಧಿಕಾರಕ್ಕೆ ಬಂದ್ರೆ ತಿಂಗಳಿಗೆ 10 ಕೆಜಿ ಉಚಿತ ಪಡಿತರ ನೀಡುವಂಥ ಭರವಸೆಯನ್ನ ಕಾಂಗ್ರೆಸ್ ನೀಡಿದೆ. निस्संदेहವಾಗಿ ಉಚಿತ ಪಡಿತರ ಅನ್ನೋದು ಈ ಚುನಾವಣೆಯ ಮಹತ್ವದ ವಿಷಯಗಳಲ್ಲಿ ಒಂದು. कि यहाँ पर 5 केजी चावल की भूख चल रही. महीने 80 करोड़ लोगों को मुफ्त खाना दिया 5 केजी देके. अरे भाई, फूड सिक्योरिटी एक्ट तो हमने लाया, कोई भी उस एक्ट के तहत कोर्ट जा सकता है अगर स्टॉप करे. तुमने तो कुछ भी नहीं किया, लेकिन मैं इतने 80 करोड़ लोगों को खाना, आप 5 किलो दे रहे ना, हम गठबंधन की सरकार अगर आएगी हम 10 केजी देंगे, 10 केजी. ಅದರಲ್ಲೂ ಉತ್ತರ ಭಾರತದಲ್ಲಂತೂ ಇದು ಬಹಳ ದೊಡ್ಡ ಚುನಾವಣಾ ವಿಷಯ. ಆದರೆ ಪಡಿತರ ವಿಚಾರವಾಗಿ ಮೀಡಿಯಾಗಳಲ್ಲಿ ಬರುವಂಥ ವರದಿಗಳೆಷ್ಟು, ಅದರ ವಾಸ್ತವವನ್ನು ತೋರಿಸುವಂಥ ಕೆಲಸ ಯಾಕೆ ಆಗ್ತಾ ಇಲ್ಲ? ಉಚಿತ ಪಡಿತರ ಯೋಜನೆಯ ಫಲಾನುಭವಿಗಳ ಸ್ಥಿತಿ ನಿಜವಾಗಿ ಏನಿದೆ? ಎಲ್ಲವೂ ತಮ್ಮದೇ ಯೋಜನೆ, ಮೋದಿಗೆ ಗ್ಯಾರಂಟಿ ಅಂತ ಬಿಂಬಿಸಿಕೊಳ್ಳುವಂಥ ಮೋದಿ ಮತ್ತವ್ರ ಸರ್ಕಾರ ಯಾವತ್ತಾದರೂ ಈ ಕುರಿತ ಸತ್ಯಗಳನ್ನು ಹೇಳಿದೆಯಾ? ಕಾಂಗ್ರೆಸ್ಸನ್ನು ಟೀಕಿಸುವಂಥ ಮೋದಿಗಾಗಲಿ ಅಥವಾ ಮೋದಿ ಸರ್ಕಾರಕ್ಕಾಗಲಿ ಕಾಂಗ್ರೆಸ್ ತಂದಂಥ ಯೋಜನೆಯನ್ನು ತನ್ನ ಲಾಭಕ್ಕೆ, ತನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇರುವಾಗ ನಿಜವಾಗಿಯೂ ಆ ಯೋಜನೆ ಅವ್ರ ಸರ್ಕಾರದ ಅಡಿಯಲ್ಲಿ ಜನರನ್ನು ಮುಟ್ತಾ ಇರೋದು ಯಾವ ಸ್ಥಿತಿಯಲ್ಲಿ ಅನ್ನುವಂಥ ಅರಿವಿದೆಯಾ? ಸತ್ಯ ಏನಂದರೆ, ಉಚಿತ ಪಡಿತರ ಯೋಜನೆ ಮೋದಿಗೆ ಗ್ಯಾರಂಟಿನೂ ಅಲ್ಲ, ಬಿಜೆಪಿ ಸರ್ಕಾರದ ಗ್ಯಾರಂಟಿನೂ ಅಲ್ಲ. ಅದು ಮೋದಿ ಅವರು ಮನಮೋಹನ್ ಸಿಂಗ್ ಅಂತ ತಮಾಷೆ ಮಾಡ್ತಾ ಇದ್ರಲ್ಲ, ಅದೇ ಮನಮೋಹನ್ ಸಿಂಗ್ ಅವರು ತಂದಿದ್ದಂಥ ಯೋಜನೆ.
ಮುಂಬರುವಂಥ ದಿನಗಳಲ್ಲಿ ಭಾರತದ ಜನರಿಗಾಗಿ ಅನ್ನುವಂಥ ದೂರದೃಷ್ಟಿಯೊಂದಿಗೆ ಅವರು ಜಾರಿಗೆ ತಂದಂಥ ಮಹತ್ವದ ಯೋಜನೆ ಇದು. ಹಾಗೆ ಮನಮೋಹನ್ ಸಿಂಗ್ ಅವರು ಅತ್ಯಂತ ಕಾಳಜಿಯೊಂದಿಗೆ ತಂದಿದ್ದಂಥ ಯೋಜನೆಯನ್ನ ಈಗ ಮೋದಿ ಕಿ ಗ್ಯಾರಂಟಿ ಅಂತ ಪ್ರಚಾರ ಮಾಡಲಾಗ್ತಾ ಇದೆ. ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ. ಹಾಗಾಗಿ ಯಾವುದೇ ಸರ್ಕಾರ ಬಂದರೂ ಕೂಡ ಆ ಕಾಯ್ದೆಯಡಿ ಉಚಿತ ಪಡಿತರವನ್ನು ನೀಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಪಾಸ್ ಮಾಡಿದಂಥ ಕಾನೂನಿನ ಮೂಲಕ ಬಂದಿರುವ ಗ್ಯಾರಂಟಿ ಇದಾಗಿದೆ ಹೊರತು ಮೋದಿ ಕಿ ಗ್ಯಾರಂಟಿ ಅಲ್ಲ. ಈ ಕಾನೂನು ತಂದದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರನೇ ಹೊರತು ಮೋದಿ ಸರ್ಕಾರ ಅಲ್ಲ. ಮನಮೋಹನ್ ಸಿಂಗ್ ಆ ಯೋಜನೆ ಜಾರಿಗೆ ತಂದಾಗ ಅದನ್ನು ವಿರೋಧಿಸಿದಂತಹ ಮೋದಿ ಈಗ ಅದೇ ಯೋಜನೆಯನ್ನು ತನ್ನದು ಅಂತ ಬಿಂಬಿಸಿಕೊಂಡು ಪ್ರಚಾರವನ್ನು ಪಡಿತಾ ಇರೋದು, ದೇಶದ ತುಂಬ ಮೋದಿ ಕಿ ಗ್ಯಾರಂಟಿ ಅಂತ ಹೋರ್ಡಿಂಗ್ ಹಾಕಿರೋದು ನಿರ್ಲಜ್ಜ ನಡವಳಿಕೆ. ಆಹಾರ ಭದ್ರತಾ ಕಾಯ್ದೆಯನ್ನು ವಿರೋಧಿಸಿ ಮನಮೋಹನ್ ಸಿಂಗ್ ಅವರಿಗೆ ಆಗ ಗುಜರಾತ್ ಸಿಎಂ ಆಗಿದ್ದಂಥ ಮೋದಿ ಪತ್ರ ಬರೆದಿದ್ರು. ಅಂಥವರು ಈಗ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಂಥ ಕಾನೂನಿನ ಸೌಲಭ್ಯಕ್ಕೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಹೆಸರು ಕೊಟ್ಟು ಮೋದಿ ಕಿ ಗ್ಯಾರಂಟಿ ಅಂತ ಹೇಳ್ಕೊಳ್ತಾ ಓಡಾಡ್ತಾ ಇದ್ದಾರೆ. ಮುಂದೆ ಯಾವುದೇ ಸರ್ಕಾರ ಬಹುಮತದ ದರ್ಪದಲ್ಲಿ ಪಡಿತರ ಯೋಜನೆ ನಿಲ್ಲಿಸುವಂಥ ಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕೇನೆ ಅವತ್ತು ಮನಮೋಹನ್ ಸಿಂಗ್ ಅವರು ಇದಕ್ಕೆ ಕಾನೂನಿನ ರೂಪ ಕೊಟ್ಟರು. ಹಾಗಾಗಿ ಯೋಜನೆ ನಿಲ್ಲಿಸಬೇಕಾದ್ರೂ ಕೂಡ ಸಂಸತ್ತಿನಲ್ಲಿ ಕಾಯ್ದೆಯನ್ನು ರದ್ದುಗೊಳಿಸಿದ ಬಳಿಕನೇ ಅದು ಸಾಧ್ಯ ಆಗುತ್ತೆ. ಹಾಗೆ ಬಡವರ ಬಗೆಗಿನ ಕಳಕಳಿ ಕಾಳಜಿಯಿಂದ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೈಗೊಂಡಂತಹ ಬಹಳ ದೊಡ್ಡ ಕ್ರಮ ಇದು. ಆಹಾರ ಭದ್ರತಾ ಕಾಯ್ದೆ ಇರೋವರೆಗೂ ಬಡವರಿಗೆ ಪಡಿತರ ಸಿಗಲಿದೆ. ಅದು ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊಟ್ಟಿರುವಂತಹ ಖಾತರಿಯೇ ಹೊರತು ಮೋದಿ ಮಾಡ್ತಾ ಇರುವಂಥ ಉಪಕಾರ ಏನಲ್ಲ. ಯಾರು ಇಲ್ಲಿ ಹಸಿದು ಮಲಗುವಂಥ ಸ್ಥಿತಿ ಇರಬಾರ್ದು ಅನ್ನುವಂಥ ಕಳಕಳಿಯ ಆ ಕಾನೂನು ಇವತ್ತು ಅದು ಎಷ್ಟೋ ಬಡವರ ಹೊಟ್ಟೆಯನ್ನು ತಣ್ಣಗಿಟ್ಟಿದೆ. ಆದರೆ ಮೋದಿ ಮಾತ್ರ ಅದರ ಹೆಸರಲ್ಲಿ ಪ್ರಚಾರದ ರಾಜಕೀಯ ಮಾಡ್ತಾ ಇದ್ದಾರೆ. 2013ರಿಂದಲೂ ಈ ಯೋಜನೆ ಜಾರಿಯಲ್ಲಿದ್ದರೂ ಇನ್ನೂ ಬಡವರ ಸ್ಥಿತಿ, ಪೌಷ್ಟಿಕತೆಯ ಸ್ಥಿತಿ ಸುಧಾರಿಸಿಲ್ಲ. ಯಾಕಂದರೆ ಭಾರತದ ಜನಸಾಮಾನ್ಯರ ಸ್ಥಿತಿ ಅಷ್ಟರ ಮಟ್ಟಿಗೆ ಕಳವಳಕಾರಿಯಾಗಿದೆ. ಆದರೆ ಮೋದಿ ಸರ್ಕಾರ ಇದನ್ನು ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ದೇಶದಲ್ಲಿ 25 ಕೋಟಿ ಜನರು ಬಡತನದಿಂದ ಹೊರ ಬಂದಿದ್ದಾರೆ ಅಂತ ದೇಶದುದ್ದಕ್ಕೂ ಸುಳ್ಳು ಹೇಳ್ತಾ ಹೊರಟಿರುವವರು ಪೌಷ್ಟಿಕತೆಯ ಸ್ಥಿತಿ ಭಾರತದಲ್ಲಿ ಕೆಟ್ಟದಾಗಿದೆ ಅನ್ನೋದನ್ನು ಒಪ್ಕೊಳ್ತಾ ಇಲ್ಲ. पिछले 10 वर्षों में बीजेपी ने उन समस्याओं के समाधान निकाले जिन समस्याओं के आगे कांग्रेस ने हाथ खड़े कर दिए थे. कांग्रेस दशकों तक गरीबी हटाओ का नारा देती रही, लेकिन मोदी ने 25 करोड़ देशवासियों को गरीबी से बाहर निकालने का काम किया. ಬಡವರಿಗೆ ಉಚಿತ ಪಡಿತರ ನೀಡಲೇಬೇಕಿರುವಂತಹ ಸ್ಥಿತಿ ಇರುವಾಗ ಅವರ ಪೌಷ್ಟಿಕತೆ ಬಗ್ಗೆ ಕೂಡ ಯೋಚನೆ ಮಾಡೋದು ಅಗತ್ಯ ಇದೆ. ಮತ್ತು ಈ ಯೋಜನೆಯನ್ನು ಆ ನಿಟ್ಟಿನಲ್ಲಿ ವಿಸ್ತರಿಸೋದು ಅವಶ್ಯಕವಾಗುತ್ತೆ. ಆದರೆ ಮೋದಿ ಕಿ ಗ್ಯಾರಂಟಿ ಅಂತ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಕೆಲಸವನ್ನು ತನ್ನ ಪ್ರಚಾರಕ್ಕೆ ಬಳಸಿಕೊಳ್ಳುವವರಿಗೆ ಇಂಥ ಕಳಕಳಿ ಇದೆಯಾ? ಕಾಂಗ್ರೆಸ್ ಸರ್ಕಾರದ ಮನರೇಗಾ ಯೋಜನೆ ಬಗ್ಗೆಯೂ ಕೂಡ ಇದೇ ಮೋದಿ ಆಡಬಾರ್ದಂಥ ಮಾತೆಲ್ಲ ಆಡಿದರು. ಅದು ಕಾಂಗ್ರೆಸ್ನ ವೈಫಲ್ಯದ ಸ್ಮಾರಕ ಅಂತ ಕೂಡ ಹೇಳಿಬಿಟ್ಟಿದ್ರು. ಆದರೆ ಕೊರೋನಾ ಕಾಲದಲ್ಲಿ ಜನಸಾಮಾನ್ಯರ ಕೈ ಹಿಡಿದಿದ್ದು ಅದೇ ಮನರೇಗಾ ಯೋಜನೆ. ಬಡವರಿಗಾಗಿ ಈ ಯೋಜನೆ ಜಾರಿಗೆ ತಂದಿದ್ದಂಥ ಮನಮೋಹನ್ ಸಿಂಗ್ ಎಲ್ಲೂ ತಮ್ಮ ಫೋಟೋವನ್ನು ಹಾಕೊಂಡು ಪ್ರಚಾರ ಪಡೆದಿರಲಿಲ್ಲ. ಅವರಿಗೆ ಅದು ಬೇಕಾಗಿಯೂ ಇರಲಿಲ್ಲ. ಆದರೆ ಈಗ ಪಡಿತರ ಚೀಲಗಳ ಮೇಲೆಲ್ಲ ತಮ್ಮ ಫೋಟೋವನ್ನು ಹಾಕೊಂಡು ತನ್ನ ಯೋಜನೆ ಅಂತ ಬಿಂಬಿಸ್ಕೊಳ್ತಾ ಇರುವಂಥ ಮೋದಿಗೆ ಈ ಯೋಜನೆ ಪ್ರಚಾರದ ಭಾಗವಾಗಿದೆ ಹೊರತು ಬಡವರ ಬಗೆಗಿನ ಕಳಕಳಿ ಇಲ್ಲಿ ಖಂಡಿತ ಇಲ್ಲ. 2013ರಲ್ಲಿ ಮನಮೋಹನ್ ಸಿಂಗ್ ಈ ಯೋಜನೆ ಜಾರಿಗೆ ತಂದಿದ್ದು 2011ರ ಜನಗಣತಿ ಆಧಾರದ ಮೇಲೆ. ಆದರೆ ಮೋದಿ ಸರ್ಕಾರ ಅದಾದ ನಂತರ ಜನಗಣತಿಯನ್ನೇ ಮಾಡಿಲ್ಲ. ಅದನ್ನು ಮುಂದಕ್ಕೆ ತಳ್ತಾನೆ ಬರಲಾಗಿದೆ. ಜನಗಣತಿ ಆಗದೆ ಇರೋದ್ರಿಂದ ಬಡವರ ಸಂಖ್ಯೆಯ ಬಗೆಗಿನ ವಾಸ್ತವ ಸಂಖ್ಯೆ ಕೂಡ ಇಲ್ಲವಾಗಿದೆ. ಇದರ ಪರಿಣಾಮವಾಗಿ 10 ಕೋಟಿ ಬಡವರ ಪಾಲಿಗೆ ಈ ಯೋಜನೆಯ ಲಾಭ ಸಿಗದ ಹಾಗಾಗಿದೆ. ಹಾಗಾದರೆ ಮೋದಿ ಕಿ ಗ್ಯಾರಂಟಿ ಅಂತ ಪ್ರಚಾರ ಪಡೆಯುವವರ ಸರ್ಕಾರದ ಅಡಿಯಲ್ಲಿ ಇದು ಎಂಥ ಅವಸ್ಥೆ? ಜನಗಣತಿ ಆಗಿದ್ದಾದರೆ ಆ ವಂಚಿತ 10 ಕೋಟಿ ಬಡವರಿಗೂ ಕೂಡ ಪಡಿತರ ಯೋಜನೆಯ ಫಲ ಸಿಗೋದು ಸಾಧ್ಯವಿತ್ತಲ್ಲ. ಮನಮೋಹನ್ ಸಿಂಗ್ ಅವರು ತಂದಂಥ ಆ ಯೋಜನೆ ನಿಜಕ್ಕೂ ಕ್ರಾಂತಿಕಾರಿ ಯೋಜನೆ. ಕಡಿಮೆ ಸಂಬಳಕ್ಕೆ ತುಂಬ ದುಡಿಯುವಂಥ ಈ ದೇಶದ ಜನಸಾಮಾನ್ಯರ ಪೋಷಣೆಯ ಜವಾಬ್ದಾರಿ ಸರ್ಕಾರದ್ದು ಅಂತ ಭಾವಿಸಿ ಜಾರಿಗೆ ತರಲಾಗಿದ್ದಂಥ ಯೋಜನೆ ಅದು. ಆದರೆ ಇವತ್ತು ಆ ಯೋಜನೆ ಹೆಸರಲ್ಲಿ ಪ್ರಚಾರ ಪಡಿತಾ ಇರೋರು, ಲಾಭ ಮಾಡ್ಕೊಳ್ತಾ ಇರುವವರ ಆಡಳಿತದಲ್ಲಿ ಯೋಜನೆಯ ಫಲಾನುಭವಿಗಳ ನಿಜವಾದ ಸ್ಥಿತಿ ಏನಿದೆ? ಈ ರೀತಿ ಪಡಿತರ ಯೋಜನೆಯ ಧಾನ್ಯಕ್ಕಾಗಿ ಪ್ರತಿ ತಿಂಗಳು ಎದುರು ನೋಡ್ತಾ ಇರುವವರ ಸ್ಥಿತಿ ಶೋಚನೀಯವಾಗಿದೆ.
ಶುಭಾಂಗಿ ಡೇಡ್ಗವೆ ಇಂತಹದೊಂದು ವಾಸ್ತವವನ್ನು ತೋರಿಸುವಂಥ ವರದಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಮಾತನಾಡುವಂಥ ಇದೇ ಬಿಜೆಪಿಯ ಸರ್ಕಾರವಿರುವ UP ಅಂತ ರಾಜ್ಯದಲ್ಲಿನ ಜನರ ಸ್ಥಿತಿ ಅದೆಷ್ಟು ಶೋಚನೀಯವಾಗಿದೆ. ಹೇಗೆ ಒಂದೇ ಕೋಣೆಯಲ್ಲಿ ಮಕ್ಕಳು ಅಡುಗೆ ಎಲ್ಲವನ್ನು ನಿಭಾಯಿಸಬೇಕಾಗಿರುವಂಥ ಸ್ಥಿತಿಯಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. 6 ಜನರ ಸಂಸಾರ ಒಬ್ಬರದೇ ದುಡಿಮೆಯಲ್ಲಿ ಸಾಗಬೇಕಾಗಿರುವಂಥ ಸ್ಥಿತಿ ಕೆಲವು ಕುಟುಂಬಗಳದ್ದು. ಬಸ್ನಲ್ಲಿ ಪ್ರಯಾಣಿಸಿ 50 ರೂಪಾಯಿ ಖರ್ಚು ಮಾಡೋದನ್ನು ತಪ್ಪಿಸೋದಕ್ಕೆ ಒದ್ದಾಡುವಂಥ ಸ್ಥಿತಿಯಲ್ಲಿ ಬದುಕುವವರು ಕೂಡ ಇದ್ದಾರೆ. ಇವರನ್ನೆಲ್ಲ ಮೋದಿ ಸರ್ಕಾರ ನೋಡ್ತಾ ಇರೋದು ತನ್ನ ಪಾಲಿನ ಓಟಿನ ರೂಪದಲ್ಲಿ ಮಾತ್ರ ಅನ್ನೋದು ಇಲ್ಲಿ ಸ್ಪಷ್ಟ. ಯೋಜನೆ ಮತ್ತೆ 5 ವರ್ಷ ವಿಸ್ತರಣೆ ಅನ್ನುವಂಥ ಮೋದಿ ಘೋಷಣೆಯಲ್ಲಿ ಕೂಡ ರಾಜಕೀಯ ಇದೆ ಅನ್ನೋದು ಸ್ಪಷ್ಟ. मेरे गरीब भाइयों बहनों, मैं देश के गरीब भाइयों बहनों को आज दूर की धरती से बताना चाहता हूं, मैंने निश्चय कर लिया है, देश के 80 करोड़ गरीबों को मुफ्त राशन देने वाली योजना को भाजपा सरकार अब अगले 5 साल के लिए और बढ़ाएगी. ಓಟ್ ಕೊಟ್ಟು ಪಡಿತರವನ್ನ ಪಡೆಯಿರಿ ಅನ್ನುವಂಥ ರೀತಿಯಲ್ಲಿಯೇ ಬಿಜೆಪಿ ತನ್ನ ಪ್ರಚಾರದಲ್ಲಿ ಹೇಳ್ತಾ ಇರೋದು ಸ್ಪಷ್ಟವಾಗಿದೆ. ತನ್ನೊಂದು ಓಟಿನಿಂದಾಗಿ ಮನೆಗೆ ಪಡಿತರ ಬಂತು ಅಂತ ಮಹಿಳೆಯೊಬ್ಬರು ಹೇಳುವಂಥ ಪ್ರಚಾರದ ವಿಡಿಯೋ ಇದಕ್ಕಿಂತ ಬೇರೆ ಅರ್ಥದ್ದಲ್ಲ. ಪಡಿತರ ಪಡೆಯೋದು ಜನರ ಹಕ್ಕಾಗಿದೆಯೇ ಹೊರತು ಅದು ಮೋದಿಯ ಕೃಪೆ ಅಲ್ಲ, ಉಪಕಾರನೂ ಅಲ್ಲ, ಅವ್ರ ಗ್ಯಾರಂಟಿ ಅಂತೂ ಅಲ್ಲವೇ ಅಲ್ಲ. ಆದರೆ ಮೋದಿ ಸರ್ಕಾರ ಅದನ್ನು ಬಳಸ್ಕೊಳ್ತಾ ಇರೋದು ಮಾತ್ರ ತನ್ನ ರಾಜಕೀಯ ಲಾಭಕ್ಕಾಗಿ. ಈ ಯೋಜನೆಯಲ್ಲಿ ಪಡಿತರ ಪಡೆಯೋದಕ್ಕೆ ಬಿಸಿಲನ್ನು ಲೆಕ್ಕಿಸದೆ ಸರದಿಯಲ್ಲಿ ನಿಲ್ಲಬೇಕು, ದಿನವಿಡೀ ತಪ್ಪದ ದುಡಿಮೆ, ಹೈರಾಣಾಗುವಂಥ ಜನಸಾಮಾನ್ಯರು. ಆದರೆ ಬಿಜೆಪಿ ಸರ್ಕಾರದ ಪ್ರಚಾರದ ಪೋಸ್ಟರ್ನಲ್ಲಿ ಮಾತ್ರ ಪಡಿತರ ಪಡೆದದಕ್ಕಾಗಿ ನಗ್ತಾ ಇರುವಂಥ ಮಹಿಳೆಯ ಚಿತ್ರ. ವಾಸ್ತವಕ್ಕೂ ಬಿಜೆಪಿಯ ಪ್ರಚಾರಕ್ಕೂ ಅಜಗಜಾಂತರ. ಈ ಪಡಿತರ ಪಡೆಯೋದಕ್ಕೆ ಬೆಳಗ್ಗಿನಿಂದ ಸರದಿ ಸಾಲಲ್ಲಿ ನಿಂತ್ಕೋಬೇಕು, ಗಂಟೆಗಟ್ಟಲೆ ಸರದಿಯಲ್ಲಿ ಕಾಯಬೇಕು. ಅನೇಕ ಸಲ 3-4 ಗಂಟೆಗಳವರೆಗೆ ಸರದಿಯಲ್ಲಿ ನಿಂತು ಕಾಯುವಂಥ ಸ್ಥಿತಿ ಇದೆ. ರೇಷನ್ ಕೊಡುವಲ್ಲೂ ಕೂಡ ಕೆಲವೆಡೆ ಅಂಗಡಿಕಾರರು ಮಾಡಿದ್ದೇ ನಿಯಮ. ಕೆಲವೆಡೆ ಬೆಳಿಗ್ಗೆನೆ ಬಂದು ಟೋಕನ್ ಪಡಿಬೇಕು, ಅದಾದ ನಂತರ ಅದರ ಆಧಾರದಲ್ಲಿ ಅವರನ್ನು ಕರೆಯಲಾಗತ್ತೆ. ಕೆಲವೆಡೆ ಅಂತೂ ಪಡಿತರದಲ್ಲಿ ಏನೇನು ಕೊಡಬೇಕು ಅನ್ನೋದು ಅಂಗಡಿಗಳಿಂದ ಅಂಗಡಿಗೆ ಬದಲಾಗುತ್ತೆ. ಇಂಥದ್ದನ್ನೇ ಕೊಡಬೇಕು ಅನ್ನುವಂಥ ಕಡ್ಡಾಯ ನಿಯಮ ಇದ್ದಾಗಿಲ್ಲ. ಮತ್ತೆ ಕೆಲವೆಡೆ ಅಂತೂ ರೇಷನ್ ಖಾಲಿ ಆಗಿಬಿಡುತ್ತೆ, ಅದಾದ ಮೇಲೆ ನಂತರ ಬಂದವರಿಗೆ ರೇಷನ್ ಇಲ್ಲ ಅಂತ ಹೇಳಲಾಗತ್ತೆ. ಇದೆಂಥ ಅವಸ್ಥೆ. ಕೆಲವೆಡೆ ಅಕ್ಕಿ ಕೊಡುವಲ್ಲಿ ಕಡಿಮೆ ಅಕ್ಕಿಯನ್ನು ಕೊಟ್ಟು ಅದರ ಬದಲಿಗೆ ಇನ್ನೇನನ್ನು ಕೊಡಲಾಗತ್ತೆ. ಅಗತ್ಯವಿದ್ದಂಥ ಅಕ್ಕಿ ಸಿಗದೆ ಮತ್ತೆ ಅವರು ಅದರ ಮೇಲೆ ಖರ್ಚು ಮಾಡಬೇಕಾದಂಥ ಸ್ಥಿತಿ. ಸಿಗುವಂಥ ಪಡಿತರ ಆದರೂ ಆ ಕುಟುಂಬಕ್ಕೆ ಸಾಲುವಷ್ಟು ಇರುತ್ತಾ ಅಂತಂದರೆ ಖಂಡಿತ ಇಲ್ಲ. ಇದೆಲ್ಲದರ ನಡುವೆ ಎಷ್ಟೋ ಬಡವರಿಗೆ ರೇಷನ್ ಕಾರ್ಡ್ ಕೂಡ ಸಿಕ್ಕಿಲ್ಲ. ಪಡೆಯೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಮತ್ತೆ ಕೆಲ ಕುಟುಂಬಗಳಲ್ಲಿ 6 ಜನರಿದ್ದರೆ 3 ಹೆಸರು ಕಾರ್ಡ್ನಲ್ಲಿ ಸೇರದೆ ಉಳಿದಿದೆ. ಇದು ಕೂಡ ದಿಲ್ಲಿಯಂಥ ಪ್ರದೇಶಗಳಲ್ಲಿನದ್ದೇ ಎಷ್ಟೋ ಬಡ ಜನರ ಸ್ಥಿತಿಯಾಗಿದೆ. ಕೆಲವೆಡೆ 1 ತಿಂಗಳು ರೇಷನ್ ಸಿಕ್ಕಿದ್ರೆ ಮತ್ತೊಂದು ತಿಂಗಳು ಕೊಡೋದೇ ಇಲ್ಲ, ಎಲ್ಲವೂ ಅಂಗಡಿಯವನ ಪಾಲಾಗುತ್ತೆ. ಇಂಥ ಲೂಟಿ ಕೂಡ ನಡೀತಾನೆ ಇದೆ. ಜನಸಾಮಾನ್ಯರ ಹಕ್ಕು ಈ ರೀತಿ ಯಾರ್ದೋ ಮರ್ಜಿಯಲ್ಲಿ ಸಿಕ್ಕಾಕೊಂಡಿರುವಂಥ ಸ್ಥಿತಿ ಮೋದಿ ಸರ್ಕಾರದಲ್ಲಿ ಢಾಳಾಗಿನೇ ಇದೆ. ಜನರ ಹಕ್ಕುಗಳ ಬಗ್ಗೆ ಯಾವತ್ತಾದರೂ ಮೋದಿ ಸರ್ಕಾರ ಪ್ರಾಮಾಣಿಕ ಕಳಕಳಿಯನ್ನು ತೋರಿದಿದೆಯಾ? ಎಲ್ಲವನ್ನ ತಾನು ಕೊಟ್ಟಿರೋದಾಗಿಯೂ ತಾನು ಮಾಡಿರೋದಾಗಿಯೂ ಮೋದಿ ಮತ್ತವ್ರ ಪಡೆ ಹೇಳ್ತಾ ಇದೆ. ಜನರ ನ್ಯಾಯಯುತ ಹಕ್ಕನ್ನು ಕೂಡ ಮೋದಿಗೆ ಗ್ಯಾರಂಟಿ ಅಂತ ಬರೆದು ಎಲ್ಲೆಂದರಲ್ಲೇ ಅಂಟಿಸುವವರ ಆಳ್ವಿಕೆಯಲ್ಲಿ ಉಚಿತ ಪಡಿತರದಂಥ ಸೌಲಭ್ಯ ಪಡೆಯುವವರೇನು ಸುಖವಾಗಿಲ್ಲ. ಆದರೆ ಜನರ ದುಡ್ಡಿನಿಂದಲೇ ಯೋಜನೆ ನಡೆಸುವಂಥ ಸರ್ಕಾರ ಮಾತ್ರ ಅದೇ ಜನರನ್ನು ತಾನೇ ಸಾಕ್ತಾ ಇದ್ದೀನಿ ಅನ್ನುವಂತೆ ತೋರಿಸ್ಕೊಳ್ತಾ ಇರೋದು ಮಾತ್ರ ಬಹುದೊಡ್ಡ ವಿಪರ್ಯಾಸ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.